ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕ್ಲಾಸ್ 10th ಸ್ಟೇಟ್ ಬೋರ್ಡ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಇವತ್ತು ನಾವು ಸೈನ್ಸಲ್ಲಿ ಬರೋಂತಹ ಒಂದು ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೈನ್ಸಲ್ಲಿ ಯಾವ ಪಾರ್ಟ್ ಡಯಾಗ್ರಾಮ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ. ನೋಡಿ, ಬಯಾಲಜಿ ಡಯಾಗ್ರಾಮ್ಸ್. ಒಂದು ಕ್ವಶನ್ ಮಿಸ್ ಆಗಲ್ಲ. ನಾನು ಹೇಳೋ ಕ್ವಶನ್ನು 101% ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ದಿನನಿತ್ಯ ಪ್ರಾಕ್ಟೀಸ್ ಮಾಡಿ. 100% ನಾನು ಹೇಳಿರೋ ಡಯಾಗ್ರಾಮೇ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದು. ನೋಡಿ, ಫಸ್ಟ್ ಡಯಾಗ್ರಾಮ್. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್. ಹ್ಯೂಮನ್ ಬ್ರೈನ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಬಯಾಲಜಿಲಿ. ಪ್ರತಿ ವರ್ಷನೂ ಎಕ್ಸಾಮಲ್ಲಿ ಕೇಳಿದರೆ 2026 ಅಲ್ಲೂ ಕೇಳ್ತಾರೆ. ಪ್ರತಿ ಇಯರ್ ಹ್ಯೂಮನ್ ಡಯಾಗ್ರಾಮ್ ಅಂತ ಕೇಳಿದರೆ 2026 ಅಲ್ಲೂ ಕೇಳ್ತಾರೆ. ನೋಡಿ, ಏನು ಹ್ಯೂಮನ್ ಡಯಾಗ್ರಾಮ್ ಅಲ್ಲಿ ಯಾವ ಪಾರ್ಟ್ಸ್ ಅಂತಾನು ಮೆನ್ಷನ್ ಮಾಡ್ತಾರೆ. ನೋಡಿ, ಹೈಪೋಥಾಲಮಸ್, ಮೆಡುಲ್ಲಾ. ಕನ್ನಡದಲ್ಲಿ ನೋಡಿ, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೇಳಿದ ಭಾಗಗಳನ್ನು ಗುರುತಿಸಿ. ಹೈಪೋಥಾಲಮಸ್, ಮೆಡುಲ್ಲಾ. ನಾನು ಕನ್ನಡದಲ್ಲೂ ಹೇಳ್ತಾ ಇದ್ದೀನಿ, ಇಂಗ್ಲೀಷಲ್ಲೂ ಹೇಳ್ತಾ ಇದ್ದೀನಿ. ಪ್ರತಿ ಗ್ರಾಮೀಣ ಮಕ್ಳಿಗೂ ಯೂಸ್ ಆಗಬೇಕು, ಸಿಟಿ ಮಕ್ಳಿಗೂ ಯೂಸ್ ಆಗಬೇಕು ನಾನು ಹೇಳ್ತಿರೋ ಕ್ವಶನ್ನು. ಯಾಕಂದ್ರೆ ಈ ಕ್ವಶನ್ನು ಬಯಾಲಜಿಲಿ ತುಂಬ ಸಲ ರಿಪೀಟ್ ಆಗಿದೆ. 2026 ಅಲ್ಲೂ ಈ ಕ್ವಶನ್ನೇ ಬರುತ್ತೆ. ಹ್ಯೂಮನ್ ಡಯಾಗ್ರಾಮ್ ಕೇಳ್ತಾರೆ. ನೋಡಿ, ಬನ್ನಿ ಇವಾಗ ಸೆಕೆಂಡ್ ಡಯಾಗ್ರಾಮ್ ಡಿಸ್ಕಸ್ ಮಾಡೋಣ. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಅಂಡ್ ಲೇಬಲ್ ಓವರಿ. 2025, 24, 23 ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕನ್ನಡದಲ್ಲಿ ನೋಡಿ, ಶಾಲಾ ಕಾಗ್ರದ ಮೇಲೆ ಪರಾಗ ಮೂಳೆವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಅಂಡಾಶಯವನ್ನು ಗುರುತಿಸಿ. ಈ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಯಾಕಂದ್ರೆ 2025 ಅಲ್ಲೂ ಕೇಳಿದ್ದಾರೆ, 24 ಅಲ್ಲೂ ಕೇಳಿದ್ದಾರೆ, ಹಾಗೆ 23 ಅಲ್ಲೂ ಕೇಳಿದ್ದಾರೆ. ಬಯಾಲಜಿಲಿ ಈ ಡಯಾಗ್ರಾಮ್ ಇಂಪಾರ್ಟೆಂಟ್. ನೆಕ್ಸ್ಟ್ ಡಯಾಗ್ರಾಮ್ ನೋಡೋಣ ಬನ್ನಿ. ನೋಡಿ, ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಅಂಡ್ ಲೇಬಲ್ ಪೋಲನ್ ಟ್ಯೂಬ್. ಇಲ್ಲಿ ಲೇಬಲ್ ಓವರಿ ಕೇಳಿದ್ರು, ಇಲ್ಲೇನು ಕೇಳಿದ್ದಾರೆ? ಲೇಬಲ್ ಪೋಲನ್ ಟ್ಯೂಬ್. 25 ಅಲ್ಲಿ ಕೇಳಿದ್ದಾರೆ, 24 ಅಲ್ಲಿ ಕೇಳಿದ್ದಾರೆ, 23 ಅಲ್ಲಿ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಕನ್ನಡದಲ್ಲಿ ನೋಡಿ, ಶಾಲಾ ಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಪರಾಗ ನಳಿಕೆಯನ್ನು ಗುರುತಿಸಿ. ಓಕೆನಾ? ಪೋಲನ್ ಟ್ಯೂಬ್. ಇದು ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಮಾಡಬೇಕು ನೀವು. ಹಾಗೆ ಲೇಬ್ಲಿಂಗ್ ಮಾಡಬೇಕು. ಲೇಬ್ಲಿಂಗ್ ಪೋಲನ್ ಟ್ಯೂಬ್ ಎಲ್ಲ ಇದೆ ಅಂತ ಮಾಡಬೇಕು. ಇದು ಆ ಕ್ವಶನ್ ಕೇಳಿರೋದು. ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ಹಾಗೆ ಲೇಬ್ಲಿಂಗ್ಸ್ ನೀವು ನೋಡ್ಕೋಬೇಕು. ಬಯಾಲಜಿಲಿ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಡಯಾಗ್ರಾಮ್ ನೋಡಿ. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ಎಕ್ಸ್ಕ್ರೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಲೇಬಲ್ ಯೂರಿನರಿ ಬ್ಲಾಡರ್. ಲೇಬಲ್ ಏನ್ ಹೇಳಿದ್ದಾರೆ? ಯೂರಿನರಿ ಬ್ಲಾಡರ್ ನ ಲೇಬಲ್ ಮಾಡಕ್ ಹೇಳಿದ್ದಾರೆ. ಮಾನವನ ವಿಸರ್ಜನಾಂಗ ವ್ಯೂಹವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಮೂತ್ರಕೋಶವನ್ನು ಗುರುತಿಸಿ. ಮೂತ್ರಕೋಶ, ಯೂರಿನರಿ ಬ್ಲಾಡರ್. ಇದು ಇಂಪಾರ್ಟೆಂಟ್ ಡಯಾಗ್ರಾಮ್. ಓಕೆನಾ? ನೆಕ್ಸ್ಟ್ ಡಯಾಗ್ರಾಮ್ ನೋಡಿ. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್. ಎವ್ರಿ ಟೈಮ್ ಪ್ರತಿ ಸಲಿ ಹ್ಯೂಮನ್ ಬ್ರೈನ್ ಕೇಳಿದ್ದಾರೆ. ನೀವು ಇಂಪಾರ್ಟೆಂಟ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. 2026 ಅಲ್ಲಿ ಹ್ಯೂಮನ್ ಬ್ರೈನ್ ಕೇಳ್ತಾರೆ. ಇವಾಗ ನೋಡಿ, ಹ್ಯೂಮನ್ ಬ್ರೈನ್ ಅಲ್ಲಿ ಲೇಬ್ಲಿಂಗ್ ಏನ್ ಕೇಳಿದ್ದಾರೆ ಅಂತ. ಲೇಬಲ್ ದ ಫಾಲೋಯಿಂಗ್: ಹೈಪೋಥಾಲಮಸ್, ಪಾನ್ಸ್. ನೋಡಿ, ಮಾನವ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಹೈಪೋಥಾಲಮಸ್, ಪಾನ್ಸ್. ಇದನ್ನ ಲೇಬಲ್ ಮಾಡೋದು ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಡಯಾಗ್ರಾಮ್ ನೋಡಿ. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್. ಪ್ರತಿ ಸಲಿನೂ ಹ್ಯೂಮನ್ ಬ್ರೈನ್ ಕೇಳಿದರೆ. ನೀವು ಈ ಸಲ 2026 ಅಲ್ಲಿ ಹ್ಯೂಮನ್ ಬ್ರೈನ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಹೋದ್ರೆ 2026 ಅಲ್ಲಿ ಬಂದೇ ಬರುತ್ತೆ. ನಾನು ಪ್ರತಿ ಸಲ ರಿಪೀಟ್ ಆಗಿರೋ ಕ್ವಶನ್ಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರೋದು. ಇದು ವೆರಿ ಹಾಟ್ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್. ಎಕ್ಸಾಮ್ ಬರೋ ಅಂತ ಕ್ವಶನ್ಗಳು. ಲೇಬಲ್ ದ ಪಾರ್ಟ್ಸ್. ಇಲ್ಲಿ ನೋಡಿ, ಸೆರಿಬುಲಂ. ನೋಡಿ, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ. ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಇದನ್ನೆಲ್ಲ ನೀವು ಬರ್ದಿ ಲೇಬ್ಲಿಂಗ್ ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಬರುವುದು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಆಫ್ ಫ್ಲವರ್ ಅಂಡ್ ಲೇಬಲ್ ಓವರಿ. 2022 ಅಲ್ಲಿ ಕೇಳಿರೋ ಅಂತ ಕ್ವಶನ್ ಇದು.
ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಆಫ್ ಫ್ಲವರ್ ಅಂಡ್ ಲೇಬಲ್ ಓವರಿ 2022 ಅಲ್ಲಿ ಕೇಳಿರೋ ಅಂತ ಒಂದು ಕ್ವಶನ್. ಒಂದು ಹೂವಿನ ನೀಳಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಅಂಡಾಶಯವನ್ನು ಗುರುತಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ಓಕೆನಾ? ಇದು 2022 ಅಲ್ಲಿ ಕೇಳಿರೋಂಥ ಒಂದು ಕ್ವಶನ್. ಇದನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಿ, ಲೇಬ್ಲಿಂಗ್ ಕೂಡ ಮಾಡಬೇಕು. ನೆಕ್ಸ್ಟ್ ನೋಡಿ, ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್, ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಯಾವ ಪಾರ್ಟ್ಸ್ ನ ಲೇಬ್ಲಿಂಗ್ ಮಾಡಕ್ ಹೇಳಿದ್ದಾರೆ? ಒಂದು ಮಿಡ್ ಬ್ರೈನ್, ಇನ್ನೊಂದು ಗ್ಲ್ಯಾಂಡ್ ವಿಚ್ ಸ್ಟಿಮ್ಯುಲೇಟ್ಸ್ ಗ್ರೋತ್ ಇನ್ ಆಲ್ ಆರ್ಗನ್ಸ್. ಓಕೆನಾ? ಇದನ್ನ ಲೇಬ್ಲಿಂಗ್ ಮಾಡಕ್ ಹೇಳಿದ್ರೆ ಒಟ್ಟು ಹ್ಯೂಮನ್ ಬ್ರೈನ್ ಅನ್ನೋದು ಇಂಪಾರ್ಟೆಂಟ್. ಓಕೆನಾ? ಡ್ರಾ ಮಾಡಿ ಪ್ರತಿ ಒಂದು ಲೇಬ್ಲಿಂಗು ತಿಳ್ಕೊಳ್ಳಿ, ಯಾಕಂದ್ರೆ ಇದು ಎಕ್ಸಾಮ್ ಬಂದೇ ಬರುತ್ತೆ. 2026 ಅಲ್ಲಿ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, 2020 ಕೇಳಿದಾರೆ ಈ ಕ್ವಶನ್ ನ. ಮಾನವನ ಮೆದುಳಿನ ನೀಲಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಮಧ್ಯ ಮೆದುಳು ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುವ ಗ್ರಂಥಿ. ಓಕೆನಾ? ಇದು ಇಂಪಾರ್ಟೆಂಟ್ ಡಯಾಗ್ರಾಮ್. ಓಕೆ, ನೆಕ್ಸ್ಟ್ ನೋಡಿ, 2020 ಕೇಳಿರೋಂಥ ಒಂದು ಕ್ವಶನ್. ನೆಕ್ಸ್ಟ್ ನೋಡಿ, ಡ್ರಾ ದ ಡಯಾಗ್ರಾಮ್ ಟು ಶೋ ದ ಸ್ಟ್ರಕ್ಚರ್ ಆಫ್ ಓಪನ್ ಸ್ಟೊಮ್ಯಾಟಾ. ಇಂಪಾರ್ಟೆಂಟ್ ಡಯಾಗ್ರಾಮ್. ಈ ವರ್ಷ ಇದು ಕೇಳುವ ಸಾಧ್ಯತೆ ತುಂಬಾ ಇದೆ. 2026 ಅಲ್ಲಿ ಸ್ಟೊಮ್ಯಾಟಾ ಡಯಾಗ್ರಾಮ್ ಕೇಳುವ ಸಾಧ್ಯತೆ ತುಂಬಾ ಇದೆ. ಓಕೆನಾ? ಇದನ್ನ ನೀವು ಬರ್ತ್ ಪ್ರಾಕ್ಟೀಸ್ ಮಾಡಿ. ಹಾಗೆ ಹ್ಯೂಮನ್ ಹಾರ್ಟ್ ಡಯಾಗ್ರಾಮು ತುಂಬಾ ಇಂಪಾರ್ಟೆಂಟು. ಆರ್ಟಿಕಲ್, ವೆಂಟಿಕಲ್, ಬ್ಲಡ್ ಫ್ಲೋಯಿಂಗ್ ಅಂತ ಎಲ್ಲ ಬರುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟು. ನೀವು ಅದನ್ನ ಡಯಾಗ್ರಾಮ್ ಬರೆದು ಡ್ರಾ ಮಾಡಿ, ಲೇಬ್ಲಿಂಗ್ ಕೂಡ ತಿಳ್ಕೊಳ್ರಿ. ಯಾವುದು ಆರ್ಟ್ರಿಕಲ್, ಯಾವುದು ವೆಂಟ್ರಿಕಲ್ ಯಾವುದು ಅಂತ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಇದು ಎಕ್ಸಾಮ್ ಬರೋ ಸಾಧ್ಯತೆ ತುಂಬ ಇದೆ. ಇಷ್ಟು ಡಯಾಗ್ರಾಮ್ ನೀವು ಬಯಾಲಜಿಲಿ ಓದಿದ್ದೆ ಆದರೆ 100% ನೀವು ಬಯಾಲಜಿಲಿ 2026 ಅಲ್ಲಿ ಯಾವುದು ತಪ್ಪು ಮಾಡಲ್ಲ. ಸೈನ್ಸಲ್ಲಿ ಸಂಬಂಧಪಟ್ಟಂಗೆ ಎಲ್ಲ ಡಯಾಗ್ರಾಮ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆ, ನಾನು ಫಿಸಿಕ್ಸಲ್ಲೂ ಡಿಸ್ಕಸ್ ಮಾಡ್ತೀನಿ, ಕೆಮಿಸ್ಟ್ರಿಯಲ್ಲೂ ಡಿಸ್ಕಸ್ ಮಾಡ್ತೀನಿ. ಹಾಗೆ ಸೈನ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ, ಕ್ವಶನ್ಸ್ ಬರುತ್ತೆ ಸಹ ಸೋಷಿಯಲ್ ಹೇಳಿದ್ನಲ್ಲ ಓದ್ ಕ್ಲಾಸಲ್ಲಿ, ಆ ಥರ ನಾನು ಸೈನ್ಸಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದ್ಯಾವ್ದು ಬರುತ್ತೆ ಚಾಪ್ಟರ್ ವೈಸೇ ನಾನು ಕೊಡ್ತೀನಿ. 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, ನಾನು ಡಿಸ್ಕಸ್ ಮಾಡ್ತೀನಿ. ಹಾಗೆ ಸೈನ್ಸು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾರಿಗೆ ಸೈನ್ಸು ತುಂಬ ಇಂಪಾರ್ಟೆಂಟ್ ಇದೆ ಅವ್ರು ಕಮೆಂಟ್ ಹಾಕೋರೆ, ನಾನು ನೆಕ್ಸ್ಟ್ ಕ್ಲಾಸ್ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಮಾಡ್ಕೊಡ್ತೀನಿ. ಓಕೆನಾ? ಕಾರ್ತಿಕ್ ನಾಗರಾಜ್ ಕಡೆಯಿಂದ ಧನ್ಯವಾದಗಳು.